ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ಸಂಬಂಧಿಸಿದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹುಬ್ಬಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಪೊಲೀಸ್ ಇಲಾಖೆ, ಕಾನೂನು ಇಲಾಖೆ ವಿರೋಧ ಇದ್ರೂ ಕೂಡ ಕೇಸನ್ನ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಹಳೆ ಹುಬ್ಬಳ್ಳಿ ಗಲಭೆಕೋರ ಮುಸ್ಲಿಮರ ಕೇಸನ್ನ ಸರ್ಕಾರ ವಾಪಸ್ ಪಡೆದಿದೆ. ಇದಕ್ಕೆ ಪೊಲೀಸ್ ಇಲಾಖೆ, ಕಾನೂನು ಇಲಾಖೆ ವಿರೋಧ ಇದ್ರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಂಡಿರಲಿಲ್ಲ. ಕೇಸನ್ನ ವಾಪಸ್ ಪಡೆದಿದೆ. ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಬರೆದಂತ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹಳೆ ಹುಬ್ಬಳ್ಳಿ ಗಲಭೆಕೋರರಿಗೆ ಅಮಾಯಕರು ಅನ್ನೋ ಪಟ್ಟವನ್ನ ಸರ್ಕಾರ ಕಟ್ಟಿದೆ. ಅವರ ಮೇಲೆ ದಾಖಲಾಗಿದ್ದ ಕೇಸನ್ನ ಸರ್ಕಾರ ವಾಪಸ್ ಪಡೆದಿದೆ. ಅದು ಕೂಡ ತ್ವರಿತಗತಿಯಲ್ಲಿ. ಠಾಣೆ ಮೇಲೆ ಕಲ್ಲು ತೂರಿ ಗಲಭೆ ಎಬ್ಬಿಸಿದವರ ಪರ ಸರ್ಕಾರ ಅನುಕಂಪವನ್ನ ತೋರಿಸ್ತಾ ಇದೆ. ಕೇವಲ 2.5 ತಿಂಗಳಲ್ಲೇ ಕೇಸ್ ವಾಪಸ್ ಪಡೆಯೋ ಎಲ್ಲ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದೆ ಸಿದ್ದರಾಮಯ್ಯ ಸರ್ಕಾರ. ಕೇಸನ್ನ ವಾಪಸ್ ಪಡೆಯೋದಕ್ಕೆ ಸರ್ಕಾರ ತೋರಿಸಿದಂತ ತರಾತುರಿ ಇದು. 43 ಕೇಸನ್ನ ಸರ್ಕಾರ ವಾಪಸ್ ಪಡೆದಿದೆ. 152 ಗಲಭೆಕೋರರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಅವಹೇಳನಕಾರಿ ಪೋಸ್ಟ್ ಹೆಸರಲ್ಲಿ ಮುಸ್ಲಿಂ ಪುಂಡರು ಗಲಭೆ ಮಾಡಿದ್ರು. ಮುಸ್ಲಿಂ ಆರೋಪಿಗಳ ಕೇಸ್ ವಾಪಸ್ಗೆ ಸರ್ಕಾರ ನಿರ್ಧರಿಸಿತ್ತು. ಅದನ್ನ ತ್ವರಿತಗತಿಯಲ್ಲಿ ಆ ಪ್ರಕ್ರಿಯೆ ಕೂಡ ಮಾಡಿ ಮುಗಿಸಿದೆ ಈಗ ಸರ್ಕಾರ. ಕೇವಲ 2.5 ತಿಂಗಳಲ್ಲಿ ಕೇಸ್ ವಾಪಸ್ ಪಡೆಯೋದಕ್ಕೆ ಈಗಾಗಲೇ ಕೋರ್ಟಿಗೆ ಸರ್ಕಾರದಿಂದ ಅರ್ಜಿ ಹೋಗಿದೆ. ಸಿಆರ್ಪಿಸಿ ಸೆಕ್ಷನ್ 321 ಅಡಿಯಲ್ಲಿ ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಆಗಿದೆ. ಸೂಕ್ತ ಕಾರಣ ನೀಡದೆ ಸರ್ಕಾರಿ ಆದೇಶದ ಕಾರಣ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಿದೆ ಸರ್ಕಾರ. ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಈ ಬಗ್ಗೆ ಪತ್ರ ಬರೆದಿದೆ, ವಿರೋಧವನ್ನ ವ್ಯಕ್ತಪಡಿಸಿದೆ. ಕಾನೂನು ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಬರೆದಂತ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಹಳೆ ಹುಬ್ಬಳ್ಳಿ ಪ್ರಕರಣ 2022ರಲ್ಲಿ ನಡೆದಂತ ಪ್ರಕರಣ ಇದು. ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಏಕಾಏಕಿ ರಾತ್ರಿಯಲ್ಲಿ ಮುಸ್ಲಿಂ ಪುಂಡರು ಪೊಲೀಸ್ ಸ್ಟೇಷನ್ನ ಮೇಲೆ ಕಲ್ಲು ತೂರ್ತಾರೆ, ಗಲಭೆ ಎಬ್ಬಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.